ಮನು ಇದು ಹೆಂಗೈತೆ ನೋಡ್ರಿ. ಸರಿ ಚಿಟ್ಟು ಟೊಮೆಟೊ ಪಾಂಡೆ ತಿಕ್ಕಿದ್ರು ಇಲ್ಲಿ ಲಿಪ್ಸ್ಟಿಕ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಾ ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಹುಬ್ಳಿಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಕತ್ತೀನಿ ಫ್ರೆಂಡ್ಸ್. ಇವತ್ತು ಮಟೀರಿಯಲ್ ಶಾಪಿಂಗ್ ಹೋಗ್ಬೇಕಂತ ಅಂದಿದ್ನಲ್ಲ, ಸೊ ಅದಕ್ಕೆ ಬಂದೀವಿ. ಒಂದು 9-10 ವರ್ಷದ ವಾಚ್ ಫ್ರೆಂಡ್ಸ್. ಇದು ಫಸ್ಟ್ ಟ್ರ್ಯಾಗು. ಅದಕ್ಕೆ ಶೆಲ್ ಹಾಕ್ಸಿರ್ಲಿಲ್ಲ, ಶೆಲ್ ಹೋಗಿತ್ತು, ಅದಕ್ಕೆ ಹಾಕ್ಸೋಣ ಅಂತೇಳಿ ತೊಗೊಂಡು ಬಂದಿದ್ದೆ. ಈ ವಾಚು ಭಾಳ ವರ್ಷದಿಂದ ಇಟ್ಕೊಂಡು ಬಂದೀನಿ. ಅದೊಂದು ಸೆಂಟಿಮೆಂಟಿಗೆ ಶೆಲ್ ಹಾಕ್ಸ್ತಾ ಇರ್ತೀನಿ. ಒಂದು ವಾಚ್ ನೋಡ್ಬೇಕಂತ ಅಂದ್ಕೊಂಡೆ, ಬಟ್ ನನಗೆ ಪ್ಲೇನ್ ಬೇಕಾಗಿತ್ತು. ಆಮೇಲೆ ಬ್ಲ್ಯಾಕ್ ಬೆಲ್ಟ್ ಇರೋದು ಬೇಕಾಗಿತ್ತು, ಅದು ಇರಲಿಲ್ಲ. ಸೊ ಹಂಗಾಗಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇದನ್ನು ಇದು ಮಾಡಿದೆ. ಇದ್ರದ್ದು ಬೆಲ್ಟ್ ಬೇರೆ ಇತ್ತು ಫ್ರೆಂಡ್ಸ್, ಇದು ಲೆದರ್ದು. ಅದನ್ನು ತೆಗೆಸಿ ಚೈನ್ ಹಾಕ್ಸಿದ್ದೆ ನಾನು ಜಾಬ್ ಮಾಡುವಾಗ. ಅದು ಇನ್ನು ಯೂಸ್ ಮಾಡಕತ್ತೀನಿ. ಏನಂದ್ರೆ ಏನೂ ಆಗಿಲ್ಲ. ಏನು ಚಿಟ್ಟು ನಡಿ, ಚಂದ ಐತೆ. ಬಾ, ಮುಟ್ಬಾರ್ದು. ಬಾ 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 ಓಡ್ ಬಾ ಓಡ್ ಬಾ. ಅಂಗಿ ತಗೊಳ್ಳಿ ಬಾ, ನಿಂಗೆ ಹೊಸ ಅಂಗಿ ತಗೊಳ್ಳಿ ಬಾ. ಬಾಯ್ ಫ್ರೆಂಡ್ಸ್. ಇದು ಕಾಟನ್ ಗೇಟ್ ಅಂತ ಬಟ್ಟೆ ಶಾಪು. ಎವ್ರಿ ಟೈಮ್ ನಾವು ಇಲ್ಲೇ ತಗೋತೀವಿ. ಹುಡುಗರಿಗೆಲ್ಲ ಎಲ್ಲ ಥರ ಫ್ಯಾನ್ಸಿ, ಆಮೇಲೆ ಕಿಡ್ಸ್ ಡ್ರೆಸ್ ಇರ್ತಾವೆ, ಚಲೋ ಬರ್ತಾವೆ ಇಲ್ಲೆಲ್ಲ. ಒಂಚೂರು ಲೈಟ್. ಹಾಂ, ಏನು ಓ ಬಂಗಾರ. ಮನು ಇದು ಹೆಂಗೈತೆ ನೋಡ್ರ, ಇದು ಹೆಂಗೈತಿ? ವಾವ್, ಹಾರ್ಟ್ ಶೇಪ್. ಇಲ್ಲಿ ಡಿಸೈನ್ ಐತಿ, ಸೀಕ್ವೆನ್ಸ್ ಡಿಸೈನ್ ಇದು. ಇದೇನೂ ಆಗಲ್ಲ ಫ್ರೆಂಡ್ಸ್, ಬಟ್ಟೆಗಳು ಕ್ರಾಪ್ ಟಾಪ್ ಟೈಪ್ ಇರ್ಬೋದು. ಇದೊಂಥರ ಇದು ಒಯ್ದಿದ್ವಿ ನಾವು ಲಾಸ್ಟ್ ಟೈಮು, ಅದಕ್ಕೆ ಕಚ್ಚಾಡ್ತಾರೆ. ಮನು ನೋಡಿಲ್ಲೇ, ಇಂಥದ್ದು ಐತಲ್ಲ ಪೆಪ್ಪರ್ ಫ್ಯಾಗ್. ಹಾಂ, ಸೇಮ್ ಐತೆ ನೋಡಿ, ದೊಡ್ಡ ಸೈಜ್ ಐತೆ. ಈಗ ಆಲ್ರೆಡಿ ಉಟ್ಕೊಂಡಿರಲ್ಲ, ಬೇರೆ ಥರ ತಗೋ. ಮತ್ತ ಇದು ಚಲೋ ಐತೆ ನೋಡಿ, ಇದು ತಗೋ. ಕ್ರಾಪ್ ಟಾಪ್ ಅಲ್ಲಿಡೋಕೆ ಅಪ್ಪಾಜಿ. ಹಾಂ, ನಿಂಗು ಇದೊಂದು ಸಖತ್ ಇಷ್ಟ ಆಯ್ತು ನನಗೆ. ಇದೊಂದು ಚುಚ್ತವ, ಏನು ಮಾಡ್ತಾವ, ಚಿಟ್ಟಿಗೆ ಮಸ್ತ್ ಆಗತ್ತೆ. ಆಕಿನ ಸೈಜ್ ಐತಿ. ಈ ಪ್ಯಾಂಟ್ ನೋಡ್ರಿ ಎಷ್ಟು ಮಸ್ತ್ ಐತಿ, ಜೀನ್ಸ್. ಸೇಮ್ ಅದ, ಫಸ್ಟ್ ಟೈಮ್ ತೊಗೊಂಡಿದ್ದಲ್ಲ, ಅದ್ರದ್ದೇ ಸೇಮ್ ಅಂದ್ರೆ ಅದು. ಮೊನ್ನೆ ಬಾಯ್ಲೆ ಏ ಮನ್ನು, ಇದು ಮುಗಿಯೋದೇ ಇಲ್ಲ ಫ್ರೆಂಡ್ಸ್ ಇವ್ರದ್ದು. ಅದನ್ನು ತಗೋ, ಇದನ್ನು ತಗೋ ಅಂತಾನೆ ಇರ್ತಾರೆ. ಆಯ್ತಾ ಕಲರ್ ಚಿಟ್ಟಿಗೆ ಚಂದ ಐತೆ ನೋಡಿ. ಇದ ತೊಗೊಂಡ್ರಿ. ಹುಡುಗರಿಗೆ ಒಂದು ಏನು ಅಡ್ವಾಂಟೇಜ್ ಅಂದ್ರೆ ಅವ್ರದ್ದು ಏನಂದ್ರೂ ವೆರೈಟಿ ಇರ್ತದೆ ಫ್ರೆಂಡ್ಸ್. ಹೇರ್ ಬ್ಯಾಂಡ್ ಆಗಲಿ, ಕ್ಲಿಪ್ಸ್ ಆಗಲಿ, ಬೋಸ್ ಆಗಲಿ, ಎಲ್ಲ ಡ್ರೆಸ್ ಆಗಲಿ, ಎಲ್ಲನೂ ವೆರೈಟಿ ಇರ್ತೈತಿ. ಯಾವ್ದು ಸೆಲೆಕ್ಟ್ ಮಾಡಲಿ, ಯಾವ್ದು ಬಿಡಲಿ ಅಂತೇಳಿ. ನಾವಂತೂ ಹೋದಾಗ ಒಂದೇ ಎರಡಕ್ಕೆ ಸುಮ್ಮನೆ ಇರೋದೇ ಇಲ್ಲ, ಎಲ್ಲನೂ ಸರ್ಚ್ ಮಾಡ್ತಾನೆ ಇರ್ತೀವಿ. ಅದು ತಗೊಳ್ಳೋಣ, ಇದು ತಗೊಳ್ಳೋಣ ಅಂತೇಳಿ. ಸ್ವಲ್ಪ ದಿನಕ್ಕಂದ್ರೆ ಯಾವೂ ಇರೋದೇ ಇಲ್ಲ ಮನೆಯೊಳಗೆ. ಕ್ಲಿಪ್ಸು, ಹೇರ್ ಬ್ಯಾಂಡು, ಆಮೇಲೆ ಹೇರ್ ಪಿನ್ಸು ಅವೆಲ್ಲ ಇರೋದೇ ಇಲ್ಲ, ಸಿಗೋದೇ ಇಲ್ಲ ಪಟಕನ. ನನಗೆ ರಿಂಗ್ ಭಾಳ ಇಷ್ಟ ಆಗತ್ತೆ ಫ್ರೆಂಡ್ಸ್. ಈಗೀಗ ಇಯರಿಂಗ್ಸು ಅದು ನೋಡ್ಬೇಕಂತ ಅಂದ್ಕೊಂಡೆ. ಆ್ಯಕ್ಚುಲಿ ಇವ್ನು ಹಾಕ್ಕೊಂಡ ತಕ್ಷಣ ಕಿವಿ ನೋವಾಗಕ್ಕೆ ಸ್ಟಾರ್ಟ್ ಆಗ್ತದೆ ನಂದು. ಆದ್ರೂ ಆಸೆ ಒಯ್ದು ಇಡ್ತೀನಿ. ಒಂದಿನ ಯಾವಾಗಾದರೂ ಹಾಕ್ಕೊಂಡು ಬಿಟ್ಟಿರ್ತೀನಿ ವಾಪಸ್ಸು. ಬಟ್ ಅವೆಲ್ಲ ಇದ್ದಿದ್ದಿಲ್ಲ, ಹಿಂದ್ಗಡೆ ಕ್ಲೋಸ್ ಇರೋದು ಬೇಕಾಗಿತ್ತು, ಅದಿರಲಿಲ್ಲ, ಬಿಟ್ಟು ಬಂದೆ ವಾಪಸ್ ನಾನು. ಇಲ್ಲಿ ಬಂದು ಬಬಲ್ಸ್ ಮಾಡೋದಂತೂ ಭಾಳ ಇಷ್ಟ ಫ್ರೆಂಡ್ಸ್. ಇವರಿಗೆ ಎಲ್ಲಿ ಜಾತ್ರೆಗೆ ಹೋಗಲಿ, ಹೊರಗೆ ಹೋಗಲಿ, ಎಲ್ಲರೂ ಹೋಗಲಿ, ಬಬಲ್ಸ್ ಮಾಡೋದಕ್ಕೆ ಬರೀ ಆಡ್ತಿರ್ತಾರೆ. ಅದು ಒಂದು ಕೊಡಿಸಿದ್ರೆ ಸಾಕು, ಹೂವು ಅಂತ ಅಡ್ಡಾಡ್ತಿರ್ತಾರೆ ಇವರು. ಸೊ ಅದೆಲ್ಲ ಮುಗಿಸ್ಕೊಂಡು, ಸ್ಲೀಪರ್ಸ್ ಇರಲಿಲ್ಲ ಫ್ರೆಂಡ್ಸ್ ನನಗೆ.
ಅದಕ್ಕೆ ಒಂದೆರಡು ಜೊತೆ ಇಲ್ಲೇ ತೊಗೊಂಡೆ ನಾನು. ಆಮೇಲೆ ಅವ್ರಿಗೆ ಬೇರೆ ಕಡೆ ತೊಗೊಂಡ್ವಿ. ಇದೆಲ್ಲ ದೊಡ್ಡವ್ರ ಸೈಜ್. ಇಲ್ಲೂ ವೆರೈಟೀಸ್ ಫ್ರೆಂಡ್ಸ್, ಶೂಸು, ಆಮೇಲೆ ಈಗ ಟ್ರೆಂಡಿಂಗ್ ಬಂದವಲ್ಲ ಅವೆಲ್ಲ ಇತ್ತು. ಆಗ ಜಿಗಳಿ ಕಣ್ಣಿಗೆ ಬಿಡ್ತು, ಮತ್ತು ಜಿಗಳಿ ತಗೋಣ ಅಂಥೇಳಿ ಅದನ್ನೊಂದು ತೊಗೊಂಡ್ವಿ. ಇಲ್ಲೆಲ್ಲ ವೆರೈಟಿ ಉಪ್ಪಿನಕಾಯಿ, ಕಾಡಿನೆಲ್ಲಿಕಾಯ್ದು ಮತ್ತು ನಲ್ಲಿಕಾಯ್ದು ಇದ್ದವು. ಥ್ರೆಡ್ ತೊಗೊಳಕ್ಕೆ ಹೋಗೋಣ ಅಂಥೇಳಿ ಥ್ರೆಡ್ಡಿನ ಶಾಪಿಗೆ ಹೋದ್ವಿ. ಅವ್ರು ಬಂದಿರಲಿಲ್ಲ. ಬಾಜು ಅಂಗಡಿಗೆ ಹೋಗಿ ಕೇಳಿದಾಗ ಅವರು ಊಟ ಮಾಡತ್ತಿದ್ರು. ಅದಕ್ಕೆ ಅವ್ರು ಊಟ ಮಾಡೋ ಮಟ್ಟ ನಾವು ಊಟ ಮುಗಿಸ್ಕೊಂಬರೋಣ ಅಂಥೇಳಿ ಊಟಕ್ಕೆ ಬಂದ್ವಿ. ನಮ್ಗೆ ಈ ಟೇಬಲ್ ಸಣ್ಣದಾತು ಫ್ರೆಂಡ್ಸ್. ಇವ್ರಿಗೆಲ್ಲ ಸಾಲು ಬೇಕಲ್ಲ, ಆರಾಮಾಗಿ ಕೂತ್ಕೋಬೇಕಂದು. ಅದಕ್ಕೆ ಬೇರೆ ಟೇಬಲ್ ಮತ್ತು ಈ ಕಡೆ ಕುಂತವ್ರು ಈ ಕಡೆ ಶಿಫ್ಟ್ ಆದ್ವಿ. ಜಾನು ಮನ್ಯಾಗ ದೋಸೆ ಅಂದ್ರೆ ಭಾಳ ಇಷ್ಟ. ಮನೆ ಒಳಗೂ ದೋಸೆನ ತಿಂತಿರ್ತಾರೆ ಜಾಸ್ತಿ. ದೋಸೆ ಮಾಡಿದ್ದೀನಂತೂ 3 ಹೊತ್ತು ಹಾಕ್ಕೊಟ್ರು ತಿಂತಾರೆ ಅವರು. ಅದು ಬಿಟ್ಟರೆ ಹೊರಗೆ ಹೋದಾಗೂ ದೋಸೆನ ಅಂದ್ಕೊತಾರೆ. ಅವ್ರದ್ದು ಬರೋದು ಲೇಟ್ ಆಗಿರೋದ್ರಿಂದ ನಾನು ಪ್ಲೇಟ್ನಾಗಿಂದ ತಗೊಂಡು ತಿನ್ನಕತ್ತಾಳ. ನಮ್ಮ ಚಿಟ್ಟು ಅಂತೂ ಎಷ್ಟು ಖುಷಿ ಆಗ್ತದೆ ಅಂದ್ರೆ ಆಕೆಗೆ ಹಾಕ್ಕೊಳಕ್ಕೆ ಏನಂತಾರೆ ಟೇಸ್ಟ್ ಎಲ್ಲನೂ ತಿಂದು ನೋಡಿ ಯಾವ್ದು ಇಷ್ಟ ಆಗ್ತೈತಿ ಅದನ್ನು ತಿಂತಾಳಕ್ಕೆ. ಇಷ್ಟ ಆತಂದ್ರೆ ಖಾರದ್ದನ್ನು ತಿಂತಾಳೆ ಫ್ರೆಂಡ್ಸ್. ಆಕೆ ಇವ್ರು ಒಟ್ಟು ಖಾರ ಮುಟ್ಟಲ್ಲ, ಜಾನು ಮಾನ್ಯ. ಬಟ್ ಚಿಟ್ಟು ಹಂಗಲ್ಲ, ಟೇಸ್ಟ್ ಆಗಿತ್ತಂದ್ರೆ ಖಾರನೂ ಹೈಗುಡ್ಕೊಂತನೇ ತಿಂತಿರ್ತಾಳೆ. ಜಿಗಳಿ ಒಂದು ಪೂರ್ತಿ ಖಾಲಿ ಮಾಡಿದ್ಲಕ್ಕೆ. ಇವ್ರು ಅರ್ಧ ತಿಂದು ಕೊಟ್ಬಿಟ್ರೆ ನನಗೆ. ನಂದು ನಾನು ತಿಂದೆ, ಅವ್ರದ್ದು ನಾನು ತಿಂದೆ. ಬಟ್ ಚಿಟ್ಟು ಆಕಿನ ಜಿಗಳಿ ಆಕಿನ ಖಾಲಿ ಮಾಡಿದ್ಲು. ಸೊ ಮಕ್ಕಳಿಗೆ ನಾವು ಎಷ್ಟು ಆಟ ಆಡೋಕೆ ಬಿಡ್ತೀವಿ, ಅವ್ರ ಪಾಡಿಗೆ ಅವ್ರಿಗೆ ಜಿಗ್ದಾಡಕ್ಕೆ ಸುತ್ತಾಡಕ್ಕೆ ಬಿಡ್ತೀವಿ, ಹೊಟ್ಟೆ ಅಷ್ಟದ ತಿಂತಾರೆ. ಭಾಳ ಜನ ಪೇರೆಂಟ್ಸು ನಾನು ಹೇಳ್ತೀನಿ, ಮಾನ್ಯ ಜಾನು ಜಾಸ್ತಿ ಜಿಗ್ದಾಡಲ್ಲ, ಒಂದೇ ಕಡೆ ಕುಂತಿರ್ತಾರೆ. ಅವ್ರು ಜಾಸ್ತಿ ಊಟ ಮಾಡಲ್ಲ, ಭಾಳ ಕಾಡಿಸ್ತಾರೆ ಊಟಕ್ಕೆ. ಚಿಟ್ಟುಂದು ಏನೂ ಪ್ರಾಬ್ಲಮ್ ಇಲ್ಲ ಆ ಥರ. ಹೆಂಗೆ ನಾವು ಅವರಿಗೆ ಫ್ರೀಡಮ್ ಆಗಿ ಬಿಡ್ತೀವಲ್ಲ ಆ ಥರ ಊಟ ಮಾಡ್ತಾರೆ ಅವರು. ಹೊಟ್ಟೆ ಹಸ್ದಾಗ ಉಣ್ತಾರೆ. ನಾವು ಅಂದ್ಕೊಂಡಿದ್ದ ಟೈಮ್ಗೆ ಅವ್ರು ಊಟ ಮಾಡ್ಬೇಕಂತಂದ್ರೆ ಸಾಧ್ಯನೇ ಇಲ್ಲ. ಅವ್ರು ಹೊಟ್ಟೆ ಹಸ್ದಾಗ ಅವರು ಪರ್ಫೆಕ್ಟಾಗಿ ಅವ್ರಿಗೆ ಎಷ್ಟು ಬೇಕಷ್ಟು ಊಟ ಮಾಡ್ತಾರೆ. ನಾನು ಜಾನುಗೆ ಮನೆಯಾಗೆಲ್ಲ ಟೈಮಿಗೆ ಸರಿಯಾಗಿ ಕೊಟ್ಟು ನನ್ನ ಟೈಮ್ಗೆ ಅವ್ರು ಊಟ ಮಾಡಬೇಕು, ಈ ಥರ ಮೆಂಟಾಲಿಟಿ ಒಳಗಿದ್ದೆ ನಾನು. ಬಟ್ ಚಿಟ್ಟು ಹುಟ್ಟಿದ ಮೇಲೆ ಆಕೆ ನೋಡಿ ಗೊತ್ತಾಗ್ತಿತ್ತು ನನಗೆ. ಹಾಗಾಗಿ ಈಗೇನು ಮಾಡ್ತೀನಿ, ಇವ್ರಿಗೂ ಅವ್ರಿಗೆ ಹೊಟ್ಟೆ ಹಸ್ದಾಗ ಊಟ ಮಾಡ್ತಾರೆ, ಅವಾಗ ಹಾಕ್ಕೊಡ್ತೀನಿ. ನನ್ನ ಟೈಮಿಗೆ ನಾನು ಊಟ ಮಾಡ್ತಿರ್ತೀನಿ. ಹಿಂಗೆ ಯಾವಾಗಾರ ಒಮ್ಮೆ ಹೊರಗೆ ಹೋದಾಗ ಮಕ್ಕಳು ಖುಷಿ ಪಡ್ತಾ ಎಂಜಾಯ್ ಮಾಡ್ತಾ ತಿನ್ನೋದು ಉಣ್ಣೋದು ಜಿಗಿದಾಡ್ಕೊತ ಇರೋದು ಮಾಡ್ತಿರ್ತಾರಲ್ಲ, ಅವ್ರ ಖುಷಿ ನೋಡೋಕ್ಕನ ನಾವು ಪಟ್ಟಿದ ಕಷ್ಟ ಎಲ್ಲ ಮರೆತು ಹೋಗ್ಬಿಡ್ತೈತಿ. ವಾಪಸ್ ಶಾಪ್ ಕಡೆ ಹೋಗ್ಬೇಕಂದ್ವಿ. ಅದಕ್ಕಿಂತ ಮುಂಚೆ ಅದ್ರ ಬಾಜುಕನ ಇತ್ತಿದ್ದು ಬುಕ್ ಶಾಪ್. ಎವ್ರಿ ಟೈಮ್ ಇಲ್ಲೇ ತೊಗೋತೀವಿ ವರ್ಷ. ಸೊ ಅದಕ್ಕೆ ಬುಕ್ಸ್ ತೊಗೊಂಡು ವಾಪಸ್ ಅಲ್ಲೇ ಹೋಗೋಣ, ಅಲ್ಲಿಂದ ಸೀದಾ ಆಟೋ ಮಾಡ್ಕೊಂಡು ಹೋಗಕ್ಕೆ ಬರ್ತೈತೆ ಅಂಥೇಳಿ ಇದೊಂದು ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂಥೇಳಿ ಬುಕ್ಕಿನ ಶಾಪಿಗೆ ಬಂದಿದ್ವಿ. ಅವರು ಯಾವ್ಯಾವ ಬುಕ್ಸ್ ಹೇಳಿದ್ರಲ್ಲ ಅವನ್ನೆಲ್ಲ ತೊಗೊಂಡು ಮತ್ತು ಶಾಪಿಗೆ ಹೋದ್ವಿ. ಸೊ ಫ್ರೆಂಡ್ಸ್, ಇಲ್ಲಿ ಎಲ್ಲ ಥರದ ಮಟೀರಿಯಲ್ಲು, ಮಷಿನ್ ಎಂಬ್ರಾಯ್ಡ್ರಿ ಏನು ಮಾಡ್ತೀವಿ ಎಲ್ಲ ಮಟೀರಿಯಲ್ಸು ಅವೈಲೇಬಲ್ ಇರ್ತಾವೆ. ನಿಮ್ಗೆ ಯಾರಿಗಾರ ಬೇಕಂದ್ರೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ, ನೀವು ಬೇಕಂದ್ರೆ ತೊಗೊಳ್ಬೋದು. ಇಲ್ಲಿ ಲೇಸು, ವಾಪಸ್ಸು ಬೀಡ್ಸು ಅವನ್ನೆಲ್ಲ ಅದಾವೆ ನೋಡ್ರಿ. ಬೀಡ್ಸು ಇದೆಲ್ಲ ಲೇಸು, ಎಲಾಸ್ಟಿಕ್ಕು, ಇಲ್ಲೆಲ್ಲ ಪಾಲ್ಸು, ಜೀವಿ ಥ್ರೆಡ್ ಅದಾವೆ, ಎಲ್ಲ ಕಲರ್ ಅವೈಲೇಬಲ್ ಅದಾವೆ. ಕೊರಿಯರ್ ಮಾಡ್ತಾರಂತ. ಅವ್ರ ನಂಬರ್ ಡಿಸ್ಪ್ಲೇ ಮಾಡ್ತೀನಿ ನಾನು ನಿಮ್ಗೆ. ಲೇಸ್ ಎಷ್ಟು ಚಲೋ ಇಲ್ಲೆಲ್ಲ ಟ್ಯಾಗ್ಸ್ ಎಲ್ಲ ಕಡೆನೂ ಜಾನ್ವಿ ಎಂಬ್ರಾಯ್ಡ್ರಿನ ಐತ್ರಿ. ಇಲ್ಲೆಲ್ಲ ಲೇಸ್ ಅದಾವ ನೋಡ್ರಿ. ಎಂಬ್ರಾಯ್ಡ್ರಿಗೆ ಬೇಕಾಗಿರೋದು ಮಟೀರಿಯಲ್ಸ್ ಅದಾವು. ಸ್ಟಿಚಿಂಗಿಗೆ ಸೂಜಿ, ಆಯಿಲು ಎಲ್ಲ ಥರ ಮಟೀರಿಯಲ್ಸು ಅವೈಲೇಬಲ್ ಇರ್ತಾವೆ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ಸರಿ ಥ್ರೆಡ್ಡು ಮಲ್ಟಿ ಕಲರ್ ಬಂದವು. ಒಂದು ನಿಮಿಷ ತೋರಿಸ್ತೀನಿ. ಇಲ್ಲಿ ಮಲ್ಟಿ ಕಲರ್ ಇದಾವೆ ನೋಡ್ರಿ. ಇಲ್ಲಿ ಎಲ್ಲ ಕಲರ್ಸು ಅದಾವೆ. ಜರಿ ಒಳಗೆ ಬ್ಲೂ ಆ ಕಡೆ ಎಲ್ಲ ಅದಾವು. ಇಲ್ಲಿ ಬೀಡ್ಸ್, ಹ್ಯಾಂಗಿಂಗ್ ಬೀಡ್ಸ್, ಟ್ಯಾಬ್ಲೆಟ್ ಬೀಡ್ಸ್ ಎಲ್ಲ ಅದಾವೆ ನೋಡ್ರಿ. ವಾಪಸ್ ಇಲ್ಲಿ ಸ್ಟೋನ್ಸು, ಹಾಂ ಪೇಪರ್ ಕ್ಯಾನ್ವಾಸ್ ಐತೆ ನೋಡ್ರಿ. ಇಲ್ಲಿ ಲೈನಿಂಗ್ ಮತ್ತು ಫಾಲ್ಸ್ ಅದಾವು.
ಮೊನ್ನೆ ಒಬ್ರು ಯಾರ ಕಮೆಂಟ್ ಹಾಕಿದ್ರಿ ಥ್ರೆಡ್ ಯಾವ್ದು ಯೂಸ್ ಮಾಡ್ಬೇಕಂದ್ರೆ ಬಾಬಿನಿಗೆ ಹಾಕೋ ಥ್ರೆಡ್ ಐತೆ ನೋಡ್ರಿ ಇಲ್ಲಿ, ಇದನ್ನ ಯೂಸ್ ಮಾಡ್ಬೇಕು ಬಾಬಿನಿಗೆ ಹಾಕಕ್ಕ. ಆರಿ ವರ್ಕ್ ಸ್ಟ್ಯಾಂಡ್ಸು ಎಲ್ಲ ಅದಾವ ನೋಡ್ರಿ, ಕಾಂಟ್ಯಾಕ್ಟ್ ಮಾಡಿರಿ, ಅವ್ರ ನಂಬರ್ ಹಾಕಿರ್ತೀನಿ. ಇನ್ನೇನು ಮನೆಗೆ ಹೋಗ್ಬೇಕು ಅನ್ನೋಷ್ಟಕ್ಕೆ ಅಂದ್ರೆ ಈ ಶಾಪ್ ಅಂತ ಕಾಣ್ತು, ಇದನ್ನೊಂದರ ಯಾಕೆ ಬಿಡೋದಂತೆ ಮತ್ತು ಇಲ್ಲಿ ಒಳಗೆ ಹೋಗ್ಬಿಟ್ಟೆ. ನಮ್ಮ ಮನೆಯವ್ರು ಇನ್ನೇನು ಸಿಟ್ಟು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತವ್ರಿಗೆ, ಕೈಯಾಗ ವಜ್ಜಾಗ್ಬಿಡ್ತಂದ್ರೆ ಎತ್ಕೊಂಡು ಅಡ್ಡಾಡೋಕ್ಕಾಗಲ್ಲ, ಹೋಗನ್ ಬಾ ಅಂತೇಳಿ ನಾನು ಇದು ಒಂದು ಅಂಗಡಿ ಲಾಸ್ಟ್ ಅಂತ ಅಂದ್ಕೊಂಡು ಕನ್ವಿನ್ಸ್ ಮಾಡಿ ಇಲ್ಲಿ ಒಳಗೆ ಬಂದುಬಿಟ್ಟೆ. ಇಲ್ಲಿ ನೋಡಿದರೆ ವೆರೈಟಿ ಬ್ಯಾಂಗಲ್ಸು, ಆಮೇಲೆ ನೆಕ್ಲೆಸ್ಸು ಸೆಟ್ಟು, ಆಮೇಲೆ ಮ್ಯಾರೇಜ್ ಸೆಟ್ಟು ಎಲ್ಲ ಥರನೂ ಅವೈಲೇಬಲ್ ಇದ್ದು ಫ್ರೆಂಡ್ಸ್. ಇಲ್ಲಿ ಬ್ಯಾಂಗಲ್ಸ್ ಸಖತ್ ಇಷ್ಟ ಆದವು, ಬಟ್ ಸೆಲೆಕ್ಷನ್ ಮಾಡೋಕ್ಕೆ ಇವ್ರು ಇದು ಮಾಡಲಿಲ್ಲ. ಲಿಪ್ಸ್ಟಿಕ್ ಮತ್ತು ನೇಲ್ ಪಾಲಿಶ್ ಸೆಲೆಕ್ಟ್ ಮಾಡೋಷ್ಟಿಗೆ ಇವ್ರ ಪೇಷನ್ಸ್ ಮುಗಿದು ಹೋಗಿತ್ತು. ಸೊ ಹಾಗಾಗಿ ಸ್ವಲ್ಪ ಒಂದು ವಿಡಿಯೋ ಮಾಡಿಕೊಂಡು ನನಗೆ ಬೇಕಾಗಿರೋಂಥ ಲಿಪ್ಸ್ಟಿಕ್ಕು ಅನ್ನೋದು ತೊಗೊಂಡು ಹೋಗೋಣ ಅಂಥೇಳಿ ಇದು ಮಾಡಿದೆ. ಆದರೂ ಒಂದು ವೀಡಿಯೋ ಮಾಡಿಕೊಂಡೆ. ನೋಡ್ರಿ ಇಲ್ಲಿ ನೆಕ್ಲೆಸ್ ಯಾವ್ಯಾವ ಥರ ಅದಾವು, ಸಿಂಪಲಿಂದ ಹಿಡಿದು ಗ್ರ್ಯಾಂಡ್ ಒಕೇಶನ್ಗೂ ಯೂಸ್ ಮಾಡ್ಕೋಬೋದು ಆ ಥರ ಅದಾವು. ಒಮ್ಮೆ ತೊಗೊಳ್ಳೋದು ಒನ್ ಟೈಮ್ ಇನ್ವೆಸ್ಟ್ ಮಾಡ್ಬೇಕು ಫ್ರೆಂಡ್ಸ್. ಇವಕ್ಕೆಲ್ಲ ನಾವು ರೆಂಟಿಗೆ ತೊಗೊಂಡ್ವಿ ಅಂದ್ರೆ ಅಷ್ಟು ಅದ್ರದ್ದು ಇನ್ನೊಂದು ಸಲ 2 ಸಲ ರೆಂಟ್ ತೊಗೊಳ್ಳೋದು, ಒಂದು ಸಲ ಸೆಟ್ಟ ಬಂದುಬಿಡ್ತೈತೆ ನಮ್ಗೆ. ಇಲ್ಲಿ ಬ್ಯಾಂಗಲ್ಸ್ ನೋಡಿರಿ, ಕಲರ್ ಯಾವ ಥರ ಬ್ಯಾಂಗಲ್ಸ್ ಅದಾವು. ನನ್ನ ಕಡೆ ಈಗ ಆಲ್ರೆಡಿ 2 ಸೆಟ್ ಅದಾವು, ಯಾಕಂದ್ರೆ ನಮ್ಮ ಅಕ್ಕನ ಮಕ್ಕಳು ಮತ್ತು ಇವರು ಎಲ್ಲ ಲೇಡೀಸೇ ಭಾಳ ಅದಾರ. ಸೊ ಹಾಗಾಗಿ ಒಬ್ರದ್ದು ಬಿಟ್ಟು ಒಬ್ರು ಹಿಂಗೆ ಎಕ್ಸ್ಚೇಂಜ್ ಮಾಡ್ಕೊಂಡು ಹಾಕೋತಾರೆ ಅಂತೇಳಿ ಅವನ್ನ ಜಾಸ್ತಿ ತೊಗೊಂಡಿದ್ದೆ. ಫೈನಲಿ ನಾವು 6:30 ಏನೋ ಆಗಿತ್ತು ಮನೆಗೆ ಬಂದಾಗ. ಬರೋಷ್ಟಿಗೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಬಂದಿತ್ತು ಅಣ್ಣಿಗೇರಿ ಒಳಗೆ. ಬಾಂಡೆ ಅಂತೂ ಹೊರಗಿಟ್ಟು ಹೋಗಿದ್ದೆ. ಪಾಪ ಯಶೋಧನೂ ಊರಿಗೆ ಹೋಗಿದ್ಲಂತ, ಆಕೆ ಬರೋದು ಲೇಟ್ ಆತಕ್ಕ ನಂದು ಅಂತಂದು ಒಂದು ಬಾಂಡೆ ಇರಲಿಲ್ಲ ಒಳಗೆ. ಇನ್ನೇನು ತಿಕ್ಕಬೇಕು ಕಾಫಿ ಕುಡ್ದು ಅನ್ನೋಷ್ಟಿಗೆ ಅಂದ್ರೆ ವಾಪಸ್ ಕಾಲ್ ಮಾಡಿದೆ, ತಿಕ್ಕೊಂಡ್ಲಿಲ್ಲ ನಾನು ಅಂತೇಳಿ. ವಾಪಸ್ ಇಲ್ಲಕ್ಕ ಬರ್ತೀನಿ ನಾನಂತೆ ಅಂದ್ಲೆ. ಸೊ ಅಷ್ಟೊತ್ತಿಗೆ ಅಂದ್ರೆ ಇವ್ರನ್ನ ಕರ್ಕೊಂಡು ಕಾಫಿ ಕುಡೀನಿ ಅಂಥೇಳಿ ಕಾಫಿ ಕುಡಿಯೋಕೆ ಸ್ಟಾರ್ಟ್ ಮಾಡೀನಿ. ಪ್ಲಾಸ್ಟಿಕ್ ಇದ್ರೊಳಗೆ ಕುಡಿಯತ್ತೀನಿ, ಯಾಕಂದ್ರೆ ಸ್ವಲ್ಪ ತಂಪು ವಾತಾವರಣ ಇತ್ತಲ್ಲ, ನನಗೆ ಸ್ವಲ್ಪ ಚಾದು ಮತ್ತು ಕಾಫಿದು ಭಾಳ ಇದೈತಿ. ಸೊ ಹಾಗಾಗಿ ಕುಡಿದಾದ್ಮೇಲೆ ಎನರ್ಜಿ ಬರ್ತದೆ ನೆಕ್ಸ್ಟ್ ಕೆಲಸ ಮಾಡೋಲ್ಲ. ಮುಗಿಸ್ಕೊಂಡು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದೆ, ಕಸ ಗುಡಿಸಿದೆ. ಒಳಗಿಂದ ಇನ್ನೂ ಕಸ ಗುಡಿಸ್ಬೇಕು. ಬೆಳಗ್ಗೆ ಏನು ಮಾಡೀನಂದ್ರೆ ನೋಡ್ರಿ, ಲಿಸ್ಟ್ ಕಿತ್ತಾಡಿ ಹೋಗ್ಬಿಟ್ಟಿನಿ ಮನಿನ. ಬೆಳಗ್ಗೆ ಏನಾಯ್ತಂದ್ರೆ ಎಲ್ಲ ರೆಡಿ ಆಗೀನಿ. ರೆಡಿ ಆದಮೇಲೆ ಏನೋ ಒಂದು ನೆನಪಾಗಿ ಗೋಲ್ಡಿಂದು ಸಣ್ಣದೊಂದು ಬಾಕ್ಸ್ ಐತಿ, ಆ ಬಾಕ್ಸ್ ಮಿಸ್ ಆಗಿಬಿಟ್ಟಿದ್ದಿ. ಎಲ್ಲನೂ ಕಿತ್ತಾಡಿದ್ನಿ, ಇವನ್ನೆಲ್ಲ ಟಿಜೂರಿ ಎಲ್ಲ ಖಾಲಿ ಮಾಡಿ ಹುಡ್ಕಾಡೀನಿ, ಎಲ್ಲೂ ಸಿಗಲಿಲ್ಲ. ಏನು ಮಿಸ್ಟೇಕ್ ಆಗಿತ್ತಂದ್ರೆ ನನ್ನಿಂದನೇ ಅದನ್ನು ಸೇಫಾಗಿ ತೆಗೆದಿಡಕ್ಕೆ ಹೋಗಿ ಸೇಫಾಗಿ ಇಟ್ಟೀನಿ, ಆದ್ರೆ ಎಲ್ಲಿ ಇಟ್ಟೀನಿ ಅಂತ ನೆನಪಿಲ್ಲ. ಹಂಗಾಗ್ಬಿಟ್ಟೈತಿ. ಕೆಲವೊಮ್ಮೆ ಹಂಗೆ ಮಾಡಿರ್ತೀನಿ, ಬಚ್ಚೆ ಮಾಡಿಟ್ಟಿರ್ತೀನಿ, ಆದರೆ ಎಲ್ಲಿ ಸೇಫಾಗಿ ಇರ್ತೈತಿ, ಬಟ್ ಎಲ್ಲಿ ಇಟ್ಟಿರ್ತೀನಿ ಅನ್ನೋದು ನೆನಪಿರೋದೇ ಇಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಆಮೇಲೆ ನೆನಪು ಮಾಡಿಕೊಂಡೆ, ಬಟ್ ಇವನ್ನೆಲ್ಲ ಮಡಿಚಿ ಇಡಾತಿದ್ದೆ. ಇವರು ಬೈಯಕ್ಕೆ ಸ್ಟಾರ್ಟ್ ಮಾಡಿದರು, ಹೋಗೋ ಹೊತ್ತಿಗೆ ಸ್ಟಾರ್ಟ್ ಮಾಡಿ ಎಲ್ಲ ಲೇಟ್ ಆಗ್ತತಿ, ಮಳೆ ಬರೋ ಹೊತ್ತು ಬೇಗ ಹೋಗೋಣ ಅಂಥೇಳಿ ಅನ್ನಕತ್ರು. ಎಲ್ಲನೂ ಹಂಗೆ ಬಿಟ್ಟು ಹೋಗಿದ್ದೆ. ಎಲ್ಲ ಚಲೋ ಸ್ಯಾರಿ ಎಲ್ಲ ಹಂಗೆ ಕೆಳಗೆ ಇಟ್ಟು ಹೋಗ್ಬಿಟ್ಟಿದ್ದೆ. ಈಗ ಹೊರಗಿಂದೆಲ್ಲ ಮುಗಿಸ್ಕೊಂಬಂದಿನಿ ಕೆಲಸ. ಒಳಗೆ ಏನು ಅಂತ ಪರಿ ಕೆಲಸ ಇಲ್ಲ. ಗ್ಯಾಸ್ ಕಟ್ಟಿ ಮೇಲೆಲ್ಲ ಒರೆಸ್ಕೊಂಡು ಹೋಗಿದ್ದೆ. ಬಂದ ತಕ್ಷಣ ಒಂದು ಚಲೋ ಕಾಫಿ ಮಾಡ್ಕೊಂಡು ಕುಡಿದೆ. ಈಗ ಇವನ್ನೆಲ್ಲ ಮಡಿಚಿಡ್ಬೇಕು ಫ್ರೆಂಡ್ಸ್. ನಾನು ಇಷ್ಟ ಹಾಕೊಂಡ ಬಟ್ಟೆ ಮಡಿಚಿಡ್ಬೇಕು. ಮಡಿಚಿಟ್ಟಾದ್ಮೇಲೆ ಏನೇನು ಕೆಲಸ ಮಾಡೋದಾಗ್ತೈತಿ ನೋಡಬೇಕು. ಶಾಪಿಂಗ್ ಮಾಡಿದ್ದೆಲ್ಲ ನಾಳೆ ತೋರಿಸ್ತೀನಿ ಫ್ರೆಂಡ್ಸ್. ಥ್ರೆಡ್ಡು, ಆಮೇಲೆ ಝರಿ ಥ್ರೆಡ್ಡು, ಒಂದಿಷ್ಟು ಲೂಪ್ ಟರ್ನರ್ ಅದು ಇದು ಬೇಕಾಗಿತ್ತು. ಒಂದು ಸ್ಕೇಲ್ ಒಂದು ಮೊನ್ನೆ ಸ್ಕೂಲಿಗೆ ಹೋಯ್ತು ಕಳೆದು ಬಂದುಬಿಟ್ಟಿದ್ದು, ಕಟ್ ಮಾಡೋಕ್ಕೆ ಸ್ವಲ್ಪ ಆಗಾಕತ್ತಿತ್ತು. ಸೊ ಅದೊಂದು ಥರ ತೊಗೊಂಡು ಬಂದಿದ್ದೆ. ಏನೇನು ತೊಗೊಂಬಂದಿನಿ ಅಂತ ಹೇಳ್ತೀನಿ ನಾಳಿನ ವಿಡಿಯೋ ಒಳಗೆ. ಸೊ ಇವತ್ತು ಇವನ್ನೆಲ್ಲ ಕ್ಲೀನ್ ಮಾಡೋಷ್ಟಿಗೆ ಅಂದ್ರೆ ಮುಗಿದು ಹೋಗ್ತೈತಿ. ಇವತ್ತಿನ ಬಾಂಡೆ ಇದ್ದವು.
ದೊಡ್ಡ ಬುಟ್ಟಿಲೆ ಬಂಡೆ. ಪಾಪ ಒಬ್ಬಾಕೆ ತಿಕ್ಕಕತ್ತಿದ್ಲಕ್ಕಿ, ಆಕಿನೂ ಊರಿಗೆ ಹೋಗಿದ್ಲು. ನಾನು ಬರೋದು ಲೇಟ್ ಆಯ್ತು, ಮಳೆ ಬಂದು. ಸೊ ಹಂಗಾಗಿ ಆಕಿನ ಜೊತೆಗೆ ಸ್ವಲ್ಪ ಕೈ ಬಿಡಿದೆ ನಾನು. ಇದನ್ನ ಮಾಡಿದ್ರೆ ವಜ್ಜಾಗೈತಿ. ಎಲ್ಲಿ ಪಾಪು ತರ್ತಿದಿ? ಏನ್ ಬೇಕು ನಿನಗೆ? ಪಾಪ ಬೇಕ್ರಿ? ಚಿಟ್ಟಿ ಅದಾಳಲ್ಲ, ಚಿಟ್ಟಿ ಇದಾವಲ್ಲ. ಸಣ್ಣ ಪಾಪು ಎಲ್ಲಿಂದ ತರ್ಲಿವ ನಾನೀಗ? ಫ್ರೆಂಡ್ಸ್, ಇಷ್ಟು ಮಟ್ಟ ಬಾಂಡೆ ತಿಕ್ಕಿದ್ರು ಈ ಲಿಪ್ಸ್ಟಿಕ್ ಮಾರ್ಕ್ ಹೋಗಿಲ್ಲ. ಸಖತ್ತೈತಿ ಕ್ವಾಲಿಟಿ ಮಾತ್ರ. ಇದು ಲಾಸ್ಟ್ 4 ಪನ್ ಈ ಕಲರ್ ತಗೊಂಡಿನಿ ಫ್ರೆಂಡ್ಸ್. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಿ ಅಂತ. ಸೊ ಅಲ್ಲಿವರೆಗೂ ಕಮೆಂಟ್ ಮಾಡಿರಿ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತೇಳಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಾಗ ಫಾಲೋ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಬಾಯ್.